ಎಲ್ಲರಿಗೂ ನಮಸ್ಕಾರ. ಇವತ್ತು 2 ರೀತಿಯ ದೋಸೆಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಅಕ್ಕಿ ನಾನು ರೇಷನ್ ಅಕ್ಕಿ ಹಾಕಿದ್ದು ನೋಡಿ. ದೋಸೆ ಅಕ್ಕಿ ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಹತ್ರ ಅಕ್ಕಿ ಇದ್ರೆ ಅದನ್ನು ಹಾಕ್ಕೊಳ್ಬೋದು. ಅರ್ಧ ಕಪ್ ಆಗುವಷ್ಟು ಕುಚ್ಚಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿ ಬದಲು ನೀವು ಎಳು ಅವಲಕ್ಕಿ ಬೇಕಿದ್ರೂ ಹಾಕ್ಬೋದು. ಈಗ ಇದನ್ನು 2-3 ಸಲ ಚೆನ್ನಾಗಿ ನೀರು ಹಾಕಿ ತೊಳೆದು ತರಬೇಕು. ನೋಡಿ, ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ನೆನೆಸಿಡಬೇಕು ನೋಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೇನೆ ನೋಡಿ. ಈಗ ಇದನ್ನು ಕೂಡ ಹಾಗೆ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. 4ರಿಂದ 5 ಗಂಟೆ ಆದರೂ ನೆನೆಸ್ಲಿಕ್ಕೆ ಇಡಬೇಕು ನೋಡಿ. 5 ಗಂಟೆ ಆದಮೇಲೆ ಚೆನ್ನಾಗಿ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ನೋಡಿ. ಉದ್ದಿನ ಬೇಳೆ, ಮೆಂತ್ಯ ಕಾಳು ಎಲ್ಲನೂ ಚೆನ್ನಾಗಿ ನೆನೆದಿದೆ. ಈಗ ಮೊದಲಿಗೆ ಉದ್ದಿನ ಬೇಳೆಯನ್ನು ನಯವಾಗಿ ರುಬ್ಬಿಕೊಳ್ಬೇಕು. ಒಂದು ಮಿಕ್ಸಿ ಜಾರಲ್ಲಿ ಸೀದಾ ಉದ್ದಿನ ಬೇಳೆ ಮತ್ತು ಮೆಂತ್ಯವನ್ನು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿ ತರಬೇಕು ನೋಡಿ. ಈ ಥರ ನಯವಾಗಿ ರುಬ್ಬಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ನೆನೆಸಿದ ಅಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರಬೇಕು ನೋಡಿ. ಅಕ್ಕಿಯನ್ನು ಕೂಡ ರುಬ್ಬಿ ತಂದಿದ್ದೇನೆ ನೋಡಿ. ತುಂಬ ನಯವಾಗಿ ರುಬ್ಬಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ಇದನ್ನು ನಾನು ರಾತ್ರಿ ಇಡೀ ಹುದುಗ್ಲಿಕ್ಕೆ ಇಡ್ತಾ ಇದ್ದೇನೆ. ಕಡಿಮೆ ಅಂದರೆ ಒಂದು 7ರಿಂದ 8 ಗಂಟೆ ಆದರೂ ಇದನ್ನು ಹುದುಗ್ಲಿಕ್ಕೆ ಇಡಬೇಕು. ಒಂದು ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡುವ ನೋಡಿ. ಮರುದಿವಸ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ, ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಿಟ್ಟಿನ ಹದ ನೋಡಿ, ದೋಸೆ ಹಿಟ್ಟಿನ ಥರನೇ ಇದ್ರಾಯಿತು. ಈಗ ದೋಸೆ ಮಾಡಿಕೊಳ್ಳುವ. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಮತ್ತು ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ ಹಿಟ್ಟನ್ನು ಹಾಕಿ ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ ದೋಸೆ ಮಾಡಬೇಕು ನೋಡಿ. ನಾನಿಲ್ಲಿ ಕಬ್ಬಿಣದ ಹಂಚಿನ ಮೇಲೆ ದೋಸೆ ಮಾಡ್ತಾ ಇದ್ದೇನೆ. ಹಾಗಾಗಿ ಬಹಳಷ್ಟು ತೆಳ್ಳಗೆ ಅದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದಪ್ಪ ಮಾಡ್ತಾ ಇದ್ದೇನೆ ನೋಡಿ. ನೀವು ನಾನ್ ಸ್ಟಿಕ್ ತವಾದ ಮೇಲೆ ಮಾಡೋದಿದ್ರೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡಲಿಕ್ಕೆ ಆಗ್ತದೆ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ದೋಸೆಯನ್ನು ಬೇಯಿಸಿಕೊಳ್ಬೇಕು. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಮಧ್ಯದಲ್ಲಿ ಬಟಾಟೆ ಪಲ್ಯವನ್ನಿಟ್ಟು ಮಡಿಚಿದ್ರೆ ರುಚಿಯಾದ ಮಸಾಲೆ ದೋಸೆ ರೆಡಿ ಆಗ್ತದೆ. ಈಗ ಇನ್ನೊಂದು ರೀತಿಯ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇನ್ನೊಂದು ದೋಸೆಗೆ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟುಕೊಳ್ಬೇಕು. ಈಗ ನೆನೆಸಿದ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ವೈಟ್ ರೈಸ್, ನಾವು ಇದನ್ನೇ ವೈಟ್ ರೈಸೇ ಊಟ ಮಾಡೋದು. ಹಾಗಾಗಿ ಅದನ್ನೇ 1 ಕಪ್ ಹಾಕಿದ್ದೇನೆ. ನೀವು ಕುಚ್ಚಲಕ್ಕಿ ಊಟ ಮಾಡುವವರಾದರೆ ಅದೇ ಕುಚ್ಚಲಕ್ಕಿ ಅನ್ನವನ್ನೇ 1 ಕಪ್ ಹಾಕ್ಕೊಂಡ್ರೆ ಆಯಿತು. ಈಗ ಇದಕ್ಕೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಬೇಕಿದ್ರೂ ನೀವು ತೆಂಗಿನ ತುರಿ ಹಾಕ್ಕೊಳ್ಬೋದು. ತುಂಬಾ ಮೃದುವಾಗಿ ದೋಸೆ ಆಗ್ತದೆ ನೋಡಿ. ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನಯವಾಗಿ ರುಬ್ಬಿ ತರಬೇಕು ನೋಡಿ. ಎಷ್ಟು ನಯವಾಗಿ ರುಬ್ಬಿದ್ದೇನೆ ನೋಡಿ. ಇದನ್ನೀಗ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಇದಕ್ಕೆ 3 ಐಟಮ್ ಸಾಕಾಗ್ತದೆ ನೋಡಿ. ಅಕ್ಕಿ, ಅನ್ನ ಮತ್ತು ತೆಂಗಿನ ತುರಿ, ಇಷ್ಟೇ ಸಾಕಾಗ್ತದೆ ನೋಡಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. 7ರಿಂದ 8 ಗಂಟೆ ಆದರೂ ಹುದುಗಬೇಕು ನೋಡಿ. ಈಗ ಮರುದಿನ ಬೆಳಿಗ್ಗೆ ಇದರದ್ದು ದೋಸೆ ಮಾಡೋದು. ಮರುದಿನ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕದಿದ್ರೂ ಆಗ್ತದೆ. ಸಕ್ಕರೆ ಸ್ವಲ್ಪ ದೋಸೆಗೆ ಕಲರ್ ಬರಲಿಕ್ಕೆ ಹಾಕೋದು ಅಷ್ಟೇ. ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಳ್ಬೇಕು. ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಚ್ಕೊಳ್ಬೇಕು. ಹಾಗೆ ನಿಮಗೆ ಎಷ್ಟು ದಪ್ಪ ದೋಸೆ ಬೇಕು ನೋಡು, ಅದಕ್ಕೆ ಸರಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪ ದೋಸೆ ಮಾಡಿದರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಆಗ್ತಾ ಉಂಟು ನೋಡಿ. ತುಂಬಾ ಗೂಡು ಗೂಡಾಗಿ ಮೆತ್ತಗಾಗಿ ಆಗ್ತದೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಮುಚ್ಚಳ ತೆಗೆದು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ದೋಸೆಯನ್ನು ತೆಗಿಬೇಕು. ನೀವು ಇದನ್ನು ಮಗುಚಿ ಹಾಕಿ ಬೇಕಿದ್ರೂ ಬೇಯಿಸಿಕೊಳ್ಬೋದು. ನಾನಿಲ್ಲಿ ಮಗುಚಿ ಹಾಕ್ತಾ ಇಲ್ಲ, ಹಾಗೆ ತೆಗಿತಾ ಇದ್ದೇನೆ ನೋಡಿ. ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ನೋಡಿ. ಹಾಗೆ ಎಲ್ಲ ದೋಸೆಗಳನ್ನು ಮಾಡಿ ತೆಗೀರಿ.
ಈ 2 ದೋಸೆ ವಿಡಿಯೋಗೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.